ಗಂಗಾ ಯಮುನಾ ನೋಡ್ಬೇಡ್ರಿ, ಇಲ್ಲೂ ಗಂಗಾ ಯಮುನಾ ಅದಾರ, ಅವ್ರನ್ನ ನೋಡ್ರಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಗಂಗಾ ನದಿಯ ಬಗ್ಗೆ ತಿಳ್ಕೊಳ್ಳೋಣ. ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿಯಾಗಿದ್ದು 2525 ಕಿಲೋಮೀಟರ್ ಉದ್ದವನ್ನ ಹೊಂದಿದೆ. ಉತ್ತರಾಖಂಡದಲ್ಲಿ ಭಾಗೀರಥಿ ನದಿ ಮತ್ತು ಅಲಕನಂದಾ ನದಿಗಳು ದೇವಪ್ರಯಾಗದಲ್ಲಿ ಕೂಡ್ಕೊಂಡು ಗಂಗಾ ನದಿಯನ್ನ ನಿರ್ಮಾಣ ಮಾಡುತ್ತವೆ. ಇದರ ನಂತರ ಗಂಗಾ ನದಿ ಹರಿದ್ವಾರದಲ್ಲಿ ಮೈದಾನ ಪ್ರದೇಶವನ್ನ ಪ್ರವೇಶಿಸುತ್ತದೆ. ಉತ್ತರಾಖಂಡದಿಂದ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಉದ್ದವಾಗಿ ಹರಿಯುತ್ತಾ ಬಿಹಾರ, ಜಾರ್ಖಂಡ, ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶವನ್ನ ಪ್ರವೇಶ ಮಾಡುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಫರಕ್ಕಾ ಅನ್ನೋ ಪ್ರದೇಶದಲ್ಲಿ ಗಂಗಾ ನದಿ ಇಬ್ಬಾಗವಾಗಿ ಹರಿಯುತ್ತದೆ. ಹೀಗೆ ಇಬ್ಬಾಗವಾದ ನದಿ ಪಶ್ಚಿಮ ಬಂಗಾಳದಲ್ಲಿ ಹೂಗ್ಲಿ ಹೆಸರಿನಿಂದ ಜನಪ್ರಿಯವಾದರೆ ಬಾಂಗ್ಲಾದೇಶದಲ್ಲಿ ಪದ್ಮಾ ಹೆಸರಿನಿಂದ ಜನಪ್ರಿಯವಾಗಿದೆ. ಇದರ ನಂತರ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತಾ ವಿಶ್ವದ ಅತಿ ದೊಡ್ಡ ನದಿ ಮುಖಜ ಭೂಮಿ ಸುಂದರ್ಬನ್ಸ್ ಡೆಲ್ಟಾವನ್ನ ಸೃಷ್ಟಿ ಮಾಡುತ್ತದೆ. ಈಗ ಫ್ರೆಂಡ್ಸ್, ಗಂಗಾ ನದಿಯ ಉಪನದಿಗಳನ್ನ ನೋಡ್ತಾ ಹೋಗೋಣ. ಉತ್ತರದಿಂದ ರಾಮಗಂಗಾ, ಗೋಮತಿ,